ಈಗ ರಾಣಿಯರ ಅಂತಃಪುರದಲ್ಲಿ ಇದೀವಿ. ಈ ಒಂದು ರಾಣಿಯರ ಅಂತಃಪುರ ಏನಿದೆಯಲ್ಲ, ಇದು ಸುಮಾರು 4 ರಿಂದ 5 ಎಕರೆ ಭೂಮಿಯನ್ನು ಒಳಗೊಂಡಿದೆ. ಈ ಒಂದು ರಾಣಿಯರ ಅಂತಃಪುರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಮ್ಯಾಪ್ ಮಾಡಿದ್ದಾರೆ, ಇದು ಮ್ಯಾಪ್ ಆಫ್ ಹಂಪಿ. ಈ ಮ್ಯಾಪ್ ಅನ್ನ ಫಸ್ಟ್ ಟೈಮ್ 1799 ನಲ್ಲಿ ಕಾಲಿನ್ ಮೆಕೆನ್ಸಿ ಅನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ, ಆರ್ಮಿ ಆಫೀಸರ್ ಬಂದು ಈ ಒಂದು ವಿಜಯನಗರದ ಬಗ್ಗೆ ಒಂದು ಮ್ಯಾಪ್ ನ ಹಾಕೊಡ್ತಾನೆ. ಆ ಮ್ಯಾಪ್ ನ ನೋಡ್ಕೊಂಡು ಈಗ ASI ಡಿಪಾರ್ಟ್ಮೆಂಟ್ ಈ ಒಂದು ಮ್ಯಾಪ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು, ಹೇಳ್ತೀನಿ, ಅಂತಃಪುರದ ಬಗ್ಗೆ ಹೇಳ್ತೀನಿ. ಇದು ಮ್ಯಾಪ್ ಆಫ್ ಹಂಪಿ, ಇದು ಫಸ್ಟ್ ಮ್ಯಾಪ್ ಆಫ್ ಹಂಪಿ 1799 ನಲ್ಲಿ. ಇಲ್ಲಿ ಹೆಸರು ಕೂಡ ಇದೆ, ನೀವು ನೋಡ್ಬೋದು. ಕಾಲಿನ್ ಮೆಕೆನ್ಸಿ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಈ ಒಂದು ಮ್ಯಾಪ್ ನ ಹಾಕೊಡ್ತಾನೆ, ಫಸ್ಟ್ ಮ್ಯಾಪ್ ಆಫ್ ಹಂಪಿ. ಓಕೆ ಸರ್, ಈಗ ನಾವು ಈ ಪ್ಲೇಸ್ ಅಲ್ಲಿ ಇದೀವಿ, ಅಂತಃಪುರ. ಸರ್, ಈ ಅಂತಃಪುರದ ಹೆಸರು ಜನಾನಾ ಎನ್ಕ್ಲೋಸರ್ ಅಂತ ಕೂಡ ಕರೀತಾರೆ. ಸರ್, ಜನಾನ್ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಹೆಣ್ಮಕ್ಳು, ಎನ್ಕ್ಲೋಸರ್ ಅಂದ್ರೆ ಆವರಣ. ಈ ಒಂದು ರಾಣಿಯರ ಅಂತಃಪುರದಲ್ಲಿ ಬರೀ ಮಹಾರಾಣಿಯರು ಮಾತ್ರ ಇಲ್ಲಿ ವಾಸವಾಗಿರ್ತಾ ಇದ್ರು. ಅಕಾರ್ಡಿಂಗ್ ಟು ರೆಕಾರ್ಡ್ ಪ್ರಕಾರ ಹೇಳಿದ್ರೆ, ಸುರಾಮೇಳ ಕಲಾನಿಧಿ ಪುಸ್ತಕದ ಪ್ರಕಾರ ಈ ಒಂದು ಅಂತಃಪುರವನ್ನ ಇಬ್ಬರು ಮಹಾಶಿಲ್ಪಿಗಳು ನಿರ್ಮಾಣ ಮಾಡ್ತಾರೆ. ಬೈಕಾರ ರಾಮಪ್ಪ ಮತ್ತು ರಾಮಯ್ಯ ಅಮಾತ್ಯ ತೋದ್ರಮಲ್ಲ ಅನ್ನುವಂತ ಇಬ್ಬರು ಮಹಾಶಿಲ್ಪಿಗಳು 1542ರಿಂದ ಹಿಡಿದು 1549ರವರೆಗೆ ಈ ಅಂತಃಪುರವನ್ನ ನಿರ್ಮಾಣ ಮಾಡ್ತಾರೆ. ಹಾಗೇನೆ ಈ ಅಂತಃಪುರ ನಿರ್ಮಾಣ ಆಗೋದು ರಾಮರಾಯನ ಕಾಲದಲ್ಲಿ. ರಾಮರಾಯನ ಹೆಂಡತಿ ವೆಂಗಳಾಂಬೆಯ ಅರಮನೆ ಆವರಣ ಸರ್ ಇದೆ. ಓಕೆ, ಈ ಅರಮನೆಗೆ ಅವರು ಇಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಸೇಫ್ಟಿ ವಾಲ್ಸ್. ಇಲ್ಲಿ ಕೋಟೆಯ ವಿಡ್ತ್ ನೋಡಿದ್ರೆ 3 ರಿಂದ 3.5 ಅಡಿಯಷ್ಟು ಅಗಲ ಇದೆ. ನಾವೆಷ್ಟು ಮೇಲೆ ಹೋಗ್ತೀವಿ ಅಷ್ಟು ಅದು ತಿಳುವಾಗುತ್ತೆ. ಲೈಕ್ ಎ ಪಿರಮಿಡ್ ಶೇಪ್, ವಿ ಶೇಪ್ ಅಂತ ಕರಿತೀವಿ, ಪಿರಮಿಡ್ ಶೇಪ್. ಹಾಗೇನೆ ಲೆಫ್ಟ್ ಭಾಗದ ಕೋಟೆಯನ್ನು ನೋಡಿದ್ರೆ ನಮ್ಗೆ ಇಲ್ಲಿಂದ ಕಾರ್ನರ್ ಕಾಣಿಸುತ್ತೆ. ಓಕೆ ಸರ್, ನೀವು ಗೇಟ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಕಾರ್ನರ್ ಕಾಣಿಸಲ್ಲ. ಅಂದ್ರೆ ಈ ತರ ಕರ್ವ್ ಆಗಿ ಕಟ್ಟಿದ್ದಾರೆ, ಬೆಂಡ್ ಆಗಿ ಈ ತರ ಕರ್ವ್ ಆಗಿ ಕಟ್ಟಿದ್ದಾರೆ. ಹೌದು, ಅಂದ್ರೆ ಎನಿಮೀಸ್ ಅಂದ್ರೆ ರಾಜರು ಯಾವಾಗಾದ್ರೂ ಯುದ್ಧಕ್ಕೆ ಹೋದಾಗ ಮಹಾರಾಣಿಯರಲ್ಲಿ ಒಬ್ಬಂಟಿಯಾಗಿರ್ಬೇಕಾಗಿತ್ತು. ಹಾಗಾಗಿ ರಾಜರು ಏನಾದ್ರು ಇಲ್ಲದೆ ಇದ್ದಾಗ ವೈರಿಗಳು ಬಂದು ಅಟ್ಯಾಕ್ ಮಾಡೋ ಸಂಭವ ಇರುತ್ತೆ. ಹಾಗಾಗಿ ಆ ವೈರಿಗಳು ಕೂಡ ಹತ್ತಬಾರ್ದು ಅಂತೇಳಿ ಒಂದು ಕೋಟೆಯನ್ನ ಈ ತರ ಒಂದು ಶೇಪ್ ಅಲ್ಲಿ ಕಟ್ತಾರೆ. 45 ಫೀಟ್ ಸ್ಟೋನ್ ವಾಲ್ ಇರುತ್ತೆ, 3 ಫೀಟ್ ಬ್ರಿಕ್ಸ್ ವಾಲ್ ಇರುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಮುಂದೆ ಹೋಗೋಣ. ಹಾಗೇನೆ ಮುಂದೆ ಹೋಗ್ತಾ ನಮಗೆ ಲೆಫ್ಟ್ ಗೆ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ಅದು ಟ್ರೆಜರಿ ಬಿಲ್ಡಿಂಗ್. ಮಹಾರಾಣಿಯರ ಪ್ರಾಪರ್ಟಿಗಳನ್ನ ಇರ್ತಕ್ಕಂಥ ಖಜಾನೆ ಕಟ್ಟಡ. ಅಲ್ಲಿ ಪಕ್ಕದಲ್ಲಿ ಕಾವಲು ಗೋಪುರಗಳಿದಾವೆ. ಮುಂದೆ ಬನ್ನಿ ಸರ್. ಸರ್, ನಾವೀಗ ಅಂತಃಪುರದಲ್ಲಿ ಇದೀವಿ. ಅಂತಃಪುರದ ಬಗ್ಗೆ ನಿಮ್ಗೆ ಆಗ್ಲೇ ತಿಳಿಸ್ಕೊಟ್ಟೆ. ಹಾಗೇನೆ ಅಂತಃಪುರದಲ್ಲಿ ಮಹಾರಾಣಿಯರಿಗೆ ಅಂತೇಳಿ ಒಂದು ಅರಮನೆಯನ್ನ ಕಟ್ಟಿದ್ರು. ಈ ಅರಮನೆಯನ್ನ ಬೈಕಾರ ರಾಮಪ್ಪ ಅನ್ನುವಂತ ಒಬ್ಬ ಮಹಾಶಿಲ್ಪಿ ಒಂದು ಅರಮನೆಯನ್ನ ಕಟ್ತಾನೆ 16ನೇ ಶತಮಾನದಲ್ಲಿ. ಈ ಅರಮನೆಗೆ ಕಲ್ಲಿನ ಫೌಂಡೇಶನ್ ಅನ್ನ ನಾವು ನೋಡ್ಬೋದು. 3 ಲೇಯರ್ಸ್ ಅಂತ ಕರಿತೀವಿ. 1 ಲೇಯರು, 2ನೇ ಲೇಯರು, 3ನೇ ಲೇಯರು. ಅದ್ರ ಮೇಲ್ಗಡೆ ಶ್ರೀಗಂಧದ ಅರಮನೆ ಇತ್ತು. ಬಟ್ ಆ ಅರಮನೆಯನ್ನ ಯುದ್ಧದಲ್ಲಿ ನಾಶ ಆಗಿದೆ. ಬಟ್ ಈ ಅರಮನೆಯ ಹೆಸರು ಬಂದು ಇಂದ್ರಭವನ ಅಂತ ಕರೀತಾ ಇದ್ರು. ಈ ಇಂದ್ರಭವನ ಬರೀ ವಿಂಟರ್ ಮತ್ತೆ ಮನ್ಸೂನ್ ಅಲ್ಲಿ ಮಾತ್ರ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾತ್ರ ಈ ಒಂದು ಅಂತಃಪುರದ ಅರಮನೆಯನ್ನ ಬಳಕೆ ಮಾಡ್ತಾ ಇದ್ರು ಅಂತೇಳಿ ಕೆಲವೊಂದು ಕುರುಹುಗಳು ಸಿಗುತ್ತೆ. ಹಾಗೇನೆ ಈ ಒಂದು ಅರಮನೆಯಲ್ಲಿ ಅವರು ಬೇಸಿಗೆಯಲ್ಲಿ ಇರ್ತಾ ಇರ್ಲಿಲ್ಲ ಜಾಸ್ತಿ. ಯಾಕಂದ್ರೆ ಬೇಸಿಗೆಯಲ್ಲಿ ನೀವು ಈಗಲೂ ಹಂಪಿಗೆ ಬಂದ್ರೆ 36ರಿಂದ ಜಾಸ್ತಿನೇ ಟೆಂಪರೇಚರ್ ಇರುತ್ತೆ. ಈ ಬೆಟ್ಟ ಗುಡ್ಡಗಳು ಇದಾವೆ, ಆ ಕಾರಣಕ್ಕೆ ಇಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ. ಹಾಗಾಗಿ ಮಹಾಶಿಲ್ಪಿಗಳು ಏನ್ ಮಾಡ್ತಾರೆ, ರಾಣಿಯರಿಗೋಸ್ಕರ ಒಂದು ಜಲಕ್ರೀಡೆಯನ್ನು ಆಡ್ಲಿಕ್ಕೆ ಒಂದು ಜಲ್ ಮಹಲ್ ಅನ್ನ ಕಟ್ತಾರೆ. ಹಾಗೇನೆ ಒಂದು ಸಮ್ಮರ್ಗೋಸ್ಕರ ಒಂದು ಪ್ಯಾಲೇಸ್ ಕಟ್ತಾರೆ. ಅದೇ ನಾವು ಇವತ್ತಿಗೆ ಲೋಟಸ್ ಮಹಲ್ ಅಂತ ಕರೀತಾ ಇರೋದು. ಆ ಲೋಟಸ್ ಮಹಲ್ ನ ಒರಿಜಿನಲ್ ಹೆಸರು ಬಂದ್ಬಿಟ್ಟು ಕಮಲ್ ಮಹಲ್. ಆ ಕಡೆ ಒಂದು ಜಲ್ ಮಹಲ್ ಇದೆ. ಅಂದ್ರೆ ಮಹಾರಾಣಿಯರು ಇಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ಅವರಿಗೆ ಕಾಲಹರಣ ಮಾಡ್ಲಿಕ್ಕೆ, ಎಂಟರ್ಟೈನ್ಮೆಂಟ್ ತಗೊಳ್ಳಿಕ್ಕೆ ಒಂದು ಜಲ್ ಮಹಲ್ ಅನ್ನ ಕಟ್ಟಿದ್ದಾರೆ. ಸುತ್ತಲೂ ನೀರು, ಮಧ್ಯದಲ್ಲಿ ವುಡನ್ ಪ್ಯಾಲೇಸ್ ಇತ್ತು. ಬಟ್ ವುಡನ್ ಪ್ಯಾಲೇಸ್ನೆಲ್ಲ ಯುದ್ಧದಲ್ಲಿ ನಾಶ ಆಗಿದ್ದಾವೆ. ಬಟ್ ಈಗ ಬರೀ ಬೇಸ್ಮೆಂಟ್ ಮಾತ್ರ ಉಳ್ಕೊಂಡಿದೆ. ಬಟ್ ನಾವಿದನ್ನ ಈ ತರ ಇತ್ತು ಅಂತಂದು ಕೆಲವೊಂದು ಕಾಪಿಗಳನ್ನ ಮಾಡ್ಕೊಂಡಿದೀವಿ ಪ್ರವಾಸಿಗರಿಗೆ ತೋರಿಸ್ಲಿಕ್ಕೆ. ಇದು ಅರಮನೆ ಈ ತರ ಇತ್ತು ಅಂತೇಳಿ, ಇರಬಹುದು ಅಂತೇಳಿ. ಇಮ್ಯಾಜಿನರಿ ಫೋಟೋಗ್ರಫೀಸ್ ಇದೆಲ್ಲ. ಇದು ಅರಮನೆ ಆಯ್ತು, ಇಲ್ಲಿರ್ತಕ್ಕಂಥ ಅರಮನೆ. ಇಲ್ಲಿ ಪಕ್ಕದಲ್ಲೇ ನಾವು ಜಲ್ ಮಹಲ್ ಬಗ್ಗೆ ಹೇಳಿದೆ ನಿಮ್ಗೆ. ಈ ಜಲ್ ಮಹಲ್ ಕೂಡ 4 ಕಡೆ ಸುತ್ತಲೂ ನೀರು. 4 ಕಡೆ ಸುತ್ತಲೂ ನೀರು, ಮಧ್ಯದಲ್ಲಿ ವುಡನ್ ಪ್ಯಾಲೇಸ್ ಇತ್ತು ಜಲಕ್ರೀಡೆ ಆಡ್ಲಿಕ್ಕೆ. ಅವರಿಗೆ ಅಂತ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಈ ಒಂದು ಜಲಕ್ರೀಡೆ ಆಡ್ಲಿಕ್ಕೆ ಜಲ್ ಮಹಲ್ ನ ಕಟ್ತಾರೆ. ಹಾಗೇನೆ ಕಾವಲು ಕಾಯ್ಲಿಕ್ಕೆ, ಇಲ್ಲಿ ಮಹಾರಾಣಿಯರನ್ನ ಕಾವಲು ಕಾಯ್ಲಿಕ್ಕೆ ಲೇಡಿ ವಾರಿಯರ್ಸ್ ಅಂತ ಬಿಟ್ಬಿಟ್ಟು ರಾಜ ಒಬ್ಬಟ್ಟಿಯಾಗಿ ಮಹಾರಾಣಿಯನ್ನು ಬಿಟ್ಟು ಇಲ್ಲಿ ಯುದ್ಧಕ್ಕೆ ಹೋಗ್ತಾ ಇದ್ರು. ಯಾಕಂದ್ರೆ ರಾಜರು ಇಲ್ಲಿ ಮಹಾರಾಣಿಯರನ್ನ ಸೇಫ್ಟಿ ಆಗಿ ಕಾವಲು ಕಾಯ್ಲಿಕ್ಕೆ ಮಹಿಳೆಯರನ್ನ
ಇಲ್ಲಿ ಮೀಸಲಾಗಿರ್ತಾ ಇದ್ರು. ಆ ಮಹಿಳೆಯರಿಗೆ ಎಲ್ಲಾ ಯುದ್ಧದ ತರಬೇತಿಗಳನ್ನ ಕೊಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಬೆಸ್ಟ್ ಡಿಪಿಕ್ಷನ್ಸ್ ಅಂದ್ರೆ ನಾವು ಕಾರ್ವಿಂಗ್ಸ್ ಗಳನ್ನ ಮಹಾನವಮಿ ದಿಬ್ಬದ ಕೆಳಗಡೆ ನೋಡ್ಬೋದು. ಅವ್ರಿಗೆ ಯಾವ ತರ ತರಬೇತಿಗಳನ್ನ ಕೊಡ್ತಾ ಇದ್ರು ಅಂತೇಳಿ ಅವ್ರಿಗಂತೇಳಿ ವಾಚ್ ಟವರ್ಸ್ ಗಳನ್ನ ಮಾಡಿದ್ದಾರೆ. ಇಲ್ಲಿ ಒಂದಿದೆ, ಇದು ಕಾವಲು ಗೋಪುರ. ಆ ಕಡೆ ಆ ಮೂಲೆಗೆ ಒಂದಿದೆ, ಮತ್ತೆ ಈ ಕಮಲ್ ಮಹಲ್ ಹಿಂದ್ಗಡೆ ಕೂಡ ಒಂದು ಕಾವಲು ಗೋಪುರ ಇದೆ. ಈ ತರ ಎಲ್ಲಾ ರೀತಿ ಎಲ್ಲಾ ಕಾರ್ನರ್ ಅಲ್ಲಿ ಒಂದೊಂದು ಕಾವಲು ಗೋಪುರ ಇಟ್ಬಿಟ್ಟು ಸ್ಥಾಪನೆ ಮಾಡ್ಬಿಟ್ಟು ಮಹಾರಾಣಿಯರನ್ನ ಕಾವಲು ಕಾಯ್ತಾ ಇದ್ರು ಮಹಿಳೆಯರು. ಹಾಗೆ ಇಲ್ಲಿ ನೀರಿನ ಸಂಗಣ ಕೊಳ ಕೂಡ ನಾವು ನೋಡ್ಬೋದು. ಅಂದ್ರೆ ಬೇಸಿಗೆಯಲ್ಲಿ ಏನಾದ್ರು ನೀರಿನ ಅವ್ರಿಗೆ ಕಡಿಮೆ ಸಾಲ್ಟೇಜ್ ಆದ್ರೆ ಅವಾಗ ಇಲ್ಲಿ ನೀರಿನ ಸಂಗ್ರಹಣೆ ಮಾಡ್ತಾ ಇದ್ರು. ಹಾಗೇನೆ ಈ ಒಂದು ಅಂತಃಪುರದಲ್ಲಿ ಒಂದು ಫಿಕ್ಸ್ ಆಗಿ ಅವರೊಂದು ಬಾವಿಯನ್ನ ಮಾಡ್ಕೊಂಡಿದ್ದಾರೆ. ಆ ಬಾವಿ ಬಗ್ಗೆ ನಿಮ್ಗೆ ಹೇಳ್ತೀನಿ, ಪ್ಲೀಸ್ ಸರ್ ಬನ್ನಿ. ಸರ್ ನಾವೀಗ ಕಮಲ್ ಮಹಲ್ ಹತ್ತಿರ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಬಹಳ ಕಡಿಮೆ ಸ್ಥಳದಲ್ಲಿ ಬಹಳ ಕಡಿಮೆ ರಾಜರು ಸಮ್ಮರಿಗೋಸ್ಕರ ಬೇಸಿಗೆ ಅರಮನೆಯನ್ನ ಕಟ್ಟಿಸಿದ್ದಾರೆ. ಅದರಲ್ಲಿ ನಾವು ಇವತ್ತು ನೋಡ್ತಕ್ಕಂಥ ಸಮ್ಮರ್ ಪ್ಯಾಲೇಸ್ ಅಂದ್ರೆ ಬಹಳ ಫೇಮಸ್ ಅಂದ್ರೆ ಎರಡು. ಒಂದನೇದು ಜೈಪುರಲ್ಲಿ ಇರ್ತಕ್ಕಂಥ ಹವಾ ಮಹಲ್, ಎರಡನೇದು ನಮ್ಮ ಹಂಪಿಲಿರ್ತಕ್ಕಂಥ ಕಮಲ್ ಮಹಲ್. ಈ ಒಂದು ಕಮಲ್ ಮಹಲ್ ಏನಿದೆಯಲ್ಲ, ಈ ಕಮಲ್ ಮಹಲನ್ನ ಇಬ್ಬರು ಮಹಾಶಿಲ್ಪಿಗಳು ಕಟ್ಟಿಸ್ತಾರೆ. ಬೈಕಾರ ರಾಮಪ್ಪ ಮತ್ತು ರಾಮಯ್ಯ ಅಮಾತ್ಯ ತೋದ್ರಮಲ್ಲ ಅನ್ನೋಂಥ ಮಹಾಶಿಲ್ಪಿಗಳು. ಈ ಕಮಲ್ ಮಹಲ್ನ ಯಾಕೆ ಕಟ್ಟಿಸ್ತಾರೆ ಅಂದ್ರೆ ಬೇಸಿಗೆ ಅರಮನೆಗೋಸ್ಕರ. ಇಲ್ಲಿ 3 ವಾಸ್ತುಶಿಲ್ಪಗಳನ್ನ ಅವರು ನಿರ್ಮಾಣ ಮಾಡ್ತಾರೆ. ಒಂದನೇದು ಫೌಂಡೇಶನ್ ಬಂದು ಹಿಂದೂ ವಾಸ್ತುಶಿಲ್ಪ, ಎರಡನೇದು ಇಸ್ಲಾಮಿಕ್ ವಾಸ್ತುಶಿಲ್ಪ, ಮೂರನೇದು ಬಂದು ಜೈನ್ ವಾಸ್ತುಶಿಲ್ಪ. ಇಲ್ಲಿ 3 ವಾಸ್ತುಶಿಲ್ಪಗಳನ್ನ ಯಾಕೆ ಯೂಸ್ ಮಾಡಿದ್ದಾರೆ ಅಂದ್ರೆ ರಾಜ ಸರ್ವಧರ್ಮನ್ನ ಕಾಪಾಡ್ತಾ ಇದ್ರು ಅನ್ಲಿಕ್ಕೆ ಇದು ಬೆಸ್ಟ್ ಉದಾಹರಣೆ. ಹಾಗೇನೆ ಈ ಒಂದು ಕಮಲ್ ಮಹಲ್ನ ಒಂದು ಯೂನಿಕ್ ಆರ್ಕಿಟೆಕ್ಚರ್ ಏನಪ್ಪಾ ಅಂದ್ರೆ 20% ಕಲ್ಲನ್ನು ಯೂಸ್ ಮಾಡಿದ್ದಾರೆ. ಮಿಕ್ಕಿದ 80% ಅನ್ನ ಇಟ್ಟಿಗೆ, ಗಾರೆ, ಸುಣ್ಣದ ಕಲ್ಲು, ಬೆಲ್ಲ, ಮೊಟ್ಟೆಯ ಮೇಲಿನ ಶೆಲ್ಲು, ಹಾಗೇನೆ ಕಪ್ಪೆ ಚಿಪ್ಪು, ಜೇಡಿ ಮಣ್ಣು ಮತ್ತೆ ತೆಂಗಿನ ಕಾಯಿಯ ನಾರನ್ನ ಯೂಸ್ ಮಾಡ್ಕೊಂಡು ಈ ಒಂದು ಕಮಲ್ ಮಹಲ್ ನ ಮೇಲ್ಗಡೆ ಅವ್ರ ಪಿಲ್ಲರ್ಸ್ಗೆ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಕೆಳಗಡೆ ಬೇಸ್ಮೆಂಟ್ ಸಂಪೂರ್ಣವಾಗಿ ಕಲ್ಲನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಇದನ್ನ ಹಿಂದೂ ಆರ್ಕಿಟೆಕ್ಚರ್ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಇಲ್ಲಿ ರುದ್ರಾಕ್ಷಿ ಟೈಪ್ ಇದೆಲ್ಲ ಡಿಸೈನ್ ಎಲ್ಲ ನೋಡಿದ್ರೆ. ಎರಡನೇದು ಆರ್ಚ್ ನೋಡಿದ್ರೆ ಇಸ್ಲಾಮಿಕ್ ಶೈಲಿ, ಮೂರನೇದು ಇನ್ನು ಜೈನ ವಾಸ್ತುಶಿಲ್ಪ. ಅಂದ್ರೆ ಸರ್ವಧರ್ಮನ್ನ ರಾಜರು ಪಾಲನೆ ಮಾಡ್ತಾ ಇದ್ರು ಅನ್ಲಿಕ್ಕೆ ಇದು ಉದಾಹರಣೆ. ಇಲ್ಲಿ 24 ಕಂಬಗಳಿದಾವೆ ಸರ್ ಕೆಳಗಡೆ. ಸಂಪೂರ್ಣವಾಗಿ 24 ಕಂಬಗಳಿದಾವೆ. ಮೇಲ್ಗಡೆ 36 ಕಿಟಕಿಗಳಿದಾವೆ ಸರ್. ಈ ಒಂದು ಕಮಲ್ ಮಹಲ್ ಅನ್ನ ಯಾವ ತರ ತಂಪ್ ಮಾಡ್ತಾ ಇದ್ರು ಬೇಸಿಗೆಯಲ್ಲಿ ಅಂದ್ರೆ ಅವ್ರಿಗೆ ಒಂದೇ ಒಂದು ಆಪ್ಷನ್ ಇದ್ದಿದ್ದು ನೀರು. ಅವಾಗೆಲ್ಲ ಎಲೆಕ್ಟ್ರಿಷಿಯನ್ ಇದ್ದಿಲ್ಲ, ಏನು ಇದ್ದಿಲ್ಲ. ಹಾಗಾಗಿ ಒಂದು ಫಿಕ್ಸ್ ಆಗಿ ಒಂದು ಬಾವಿಯನ್ನ ತೆಗಿತಾರೆ. ಆ ಬಾವಿಯನ್ನ ಮಾಡ್ಕೊಂಡು ಸರ್ವೆಂಟ್ಸ್, ಮಹಾರಾಣಿಯರ ಜೊತೆ ಸರ್ವೆಂಟ್ಸ್ ಇರ್ತಾ ಇದ್ರಲ್ಲ, ಅವರುಗಳು ಅಲ್ಲಿ ಬಾವಿಯಿಂದ ನೀರ್ನ ತೆಗೆದು ಮೇಲ್ಗಡೆ ಚೇಂಬರ್ ಮಾಡಿದ್ದಾರೆ. ಆ ಚೇಂಬರ್ ಒಳಗಡೆ ನೀರ್ ಹಾಕೋದ್ರಿಂದ ಎಲ್ಲಾ ಪಿಲ್ಲರ್ ಒಳಗಡೆ ನೀರು ಸರ್ಕ್ಯುಲೇಟ್ ಆಗ್ತಾ ಇತ್ತು. ಅಂದ್ರೆ ಕೋಲ್ಡ್ ಆಗ್ತಾ ಇತ್ತು. ಹೌದು, ಸರ್ಕ್ಯುಲೇಟ್ ಆಗ್ಲಿಕ್ಕೆ ಅವರು ಪೈಪ್ ಲೈನ್ ಗಳನ್ನ ಅಳವಡಿಸಿದ್ದಾರೆ. ಇಲ್ಲಿ ಆ ಪೈಪ್ ಲೈನ್ ನ ಕೆಲವೊಂದು ಕುರುಹುಗಳನ್ನ ನಾವು ನೋಡಬಹುದು, ಪ್ರೂಫ್ ಗಳನ್ನ. ಚಿಕ್ಕ ಚಿಕ್ಕ ಹೋಲ್ ಗಳನ್ನ ಹಾಕಿದ್ದಾರೆ ನೋಡಿ. ಇದೆಲ್ಲ ಪೈಪ್ ಲೈನ್ ಗಳು ಅಂದ್ರೆ ಟೆರೆಕೋಟಾ ಪೈಪ್ ಲೈನ್, ಮಣ್ಣಿನ ಪೈಪ್ ಲೈನ್ ಗಳನ್ನ ಅಳವಡಿಸಿದ್ರು ವಿಜಯನಗರ ಕಾಲಕ್ಕೆ. ಆ ಒಂದು ಚೇಂಬರ್ ಇಂದ ನೀರು ಆ ಪೈಪ್ ಲೈನ್ ಮುಖಾಂತರ ಸರಬರಾಜಾದಾಗ ಅದು ಸ್ಪ್ರಿಂಕರ್ ಟೈಪ್ ನೀರ್ ಸ್ಪ್ರೆಡ್ ಆಗೋದು. ನೀರ್ ಸ್ಪ್ರೆಡ್ ಆದಾಗ ಸ್ಪ್ರಿಂಕರ್ ಟೈಪ್ ಸ್ಪ್ರೆಡ್ ಆದಾಗ ನೀರು ಪಿಲ್ಲರ್ ಒಳಗಡೆ ಹೋದಾಗ ಗಾಳಿಯಿಂದ ನಿಧಾನವಾಗಿ ನೀರಿಂದ ಪಿಲ್ಲರ್ ಅಬ್ಸರ್ವ್ ಮಾಡಿದಾಗ ಗಾಳಿಯಿಂದ ತಂಪಾಗುತ್ತೆ. ತಂಪಾದಾಗ ಮಹಾರಾಣಿಯರು ಮೇಲ್ಗಡೆ ಹೋಗಿ ವಿಶ್ರಾಂತಿ ತಗೊಂಡು ಮತ್ತೆ ಅರಮನೆಗೆ ಹೋಗ್ತಾ ಇದ್ರು ಅಂತೇಳಿ ಕೆಲವೊಂದು ಇತಿಹಾಸ ಹೇಳುತ್ತೆ. ಇದಕ್ಕೆ ಸಮ್ಮರ್ ಪ್ಯಾಲೇಸ್ ಅಂತ ಕರಿತೀವಿ. ಬಟ್ ಇದಕ್ಕೆ ಇವಾಗಿನ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ HG ಲಾಂಗ್ ಫಾರೆಸ್ಟ್ ಅನ್ನುವಂತ ಒಬ್ಬ ಅಧಿಕಾರಿ ಒಂದು ಅಂತಃಪುರದ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾನೆ. ಈ ಅಂತಃಪುರದ ಬಗ್ಗೆ ಅಥವಾ ಒಂದು ರಿಸರ್ಚ್ ಮಾಡ್ಬೇಕಾದ್ರೆ ಈ ಒಂದು ಅಂತಃಪುರಕ್ಕೆ ಜನಾನಾ ಎನ್ಕ್ಲೋಸರ್ ಅಂತ ನಾಮಕರಣ ಮಾಡ್ತಾನೆ. ಜನಾನ್ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಹೆಣ್ಮಕ್ಳು, ಎನ್ಕ್ಲೋಸರ್ ಅಂದ್ರೆ ಆವರಣ. ಈ ಒಂದು ಕಮಲ್ ಮಹಲ್ಗೆ ಆತ ಲೋಟಸ್ ಮಹಲ್ ಅಂತ ಹೆಸರು ಕೊಡ್ತಾನೆ. ಕಮಲದ ಹೂವಿನ ಆಕಾರದಲ್ಲಿ ಇರ್ತಕ್ಕಂತ ಒಂದು ಮಹಲ್ಗೆ ಇದಕ್ಕೆ ಲೋಟಸ್ ಮಹಲ್ ಅಂತ ನಾಮಕರಣ ಕೊಡ್ತಾನೆ. ಹಾಗೇನೆ ಇಲ್ಲಿ ಕೂಡ ನಾವು ಒಂದು ವಾಚ್ ಟವರ್ ಕೂಡ ನೋಡಬಹುದು. ಇದು ಕಾವಲು ಕಾಯ್ಲಿಕ್ಕೆ ಇದು ಬಾವಿ. ಮಹಾರಾಣಿಯರು ಏನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿಂದ ಅವರು ಜಾಸ್ತಿ ಹೋಗ್ಬೇಕಾಗಿತ್ತು. ಇದು ಎಮರ್ಜೆನ್ಸಿ ಎಕ್ಸಿಟ್ ಟೈಪ್. ಹೌದು. ಇದು ಕಮಲ್ ಮಹಲಿನ 1856 ಫೋಟೋಗ್ರಫಿ ನೋಡಿದ್ರೆ ಇದು ಈ ತರ ಇತ್ತು. 1856ರಲ್ಲಿ ಅಲೆಕ್ಸಾಂಡರ್ ಜಾನ್ ಗ್ರೀನ್ಲಾ ತೆಗೆದಿರ್ತಕ್ಕಂಥ ಫೋಟೋಗ್ರಫಿಯಲ್ಲಿ ಲೋಟಸ್ ಮಹಲ್ ಈ ತರ ಇತ್ತು.